ಗುರುಗಳಲ್ಲಿ ಇವತ್ತಿನ ವಿಶೇಷ ಏನು? ಇಲ್ಲಿ ವಿಶೇಷ ಸ್ವಾಮಿ, ಇಲ್ಲಿ ದೀಪಾವಳಿ. ಇಲ್ಲಿ 101 ಹಾಲರುವೆ ಹೆಣ್ಮಕ್ಳು ತರಬೇಕು. ಬೇಡಗಂಪನ ಹೆಣ್ಮಕ್ಳು ಹಾಲರುವೆ ತರ್ತಾರೆ. ಇದು ಯಾವ ರೀತಿ ಅಂತಂದರೆ, ಅಲ್ಲಿ ಕಾರಯ್ಯ ಬಿಲ್ಲಯ್ಯ ಅವರು 7 ಬಿಂದಿಗೆ ಹಾಲು ಕರ್ಕೊಂಡು ಮಾದಪ್ಪನ ಮಜ್ಜಿನ್ಕ ಹಾಲರದ ಹತ್ರ ಮೇಲೆ ಮಜ್ಜಿನ್ಕಾಂಡ್ ಗೋಳಿ ನಿಂತಿದೆ. ಅಲ್ಲಿ ಒಂದು ನೀರಿನ ಮರದ ಹತ್ರ ಅವನು ಮಾದಪ್ಪರು ನಿದ್ರೆ ಮಾಡ್ತಾ ಇದ್ದಾರೆ. ಇವ್ರೇನು ಮಾಡ್ತಾರೆ, ಇವ್ರು ಕಡಿಮೆ ಹಾಲು 7 ಬಿಂದಿಗೆ ಕರ್ಕೊಂಡು ಮಾದಪ್ಪನ ಮಜ್ಜಿನ್ಕ ಅಂತ ಹೋಗಿ ಅಲ್ಲಿ ಮಾದಪ್ಪನ ಕಾಲದೇಶಿನಲ್ಲಿ ಆ ಬಿಂದಿಗೆಗಳನ್ನ ಜೋಡಿಸ್ಬಿಟ್ಟು ಇವರು ಕುಂತಿರ್ತಾರೆ. ಆವಾಗ ಮಾದಪ್ಪ ಇವು ಕಾಡೆಮ್ಮೆ ಹಾಲು ನಾನು ಹೆಂಗೆ ಮಜ್ಜಿನ ತಕ್ಕೊಳ್ಳಿ ಅಂತ ಅವ್ರೇನು ಮಾಡ್ತಾರೆ, ಕಾಲಿನಿಂದ ಹಿಂಗೆ ನೇಡ್ತಾರಲ್ವ, ಆ 7 ಬಿಂದಿಗೆನೂ ಉಂಡು ಹಾಲು ಉಳ್ಳೋಗ್ತದೆ. ಹಾಲು ಉಳ್ಳಿ ಅದು ಹಾಲು ಹಳ್ಳವಾಗಿ ಹರಿದು ಹೋಗ್ತದೆ. ಆವಾಗ ಕಾರಯ್ಯ ಬಿಲ್ಲೆಯವರು, ಸ್ವಾಮಿ ನಿಮ್ಮ ಮಜ್ಜಿನಕ್ಕೆ ನಾವು ತಕ್ಕೊಂಬಂದಿದ್ದು ಹಾಲನ್ನೆಲ್ಲ ಉಣಿಸ್ಬಿಟ್ಟಿಲ್ಲ ಸ್ವಾಮಿ ಅಂತ ಹೇಳಿದಾಗ, ಮಕ್ಕಳ ಚಿಂತೆ ಮಾಡಬೇಡಿ, ಈ ನಮ್ಮ ಬೇಡಗಂಪನ ಹೆಣ್ಣುಮಕ್ಕಳು ಈ ತುಂಬದ ದೀಪಾವಳಿ ದಿವಸ 101 ಹೆಣ್ಣುಮಕ್ಕಳು ಇದು ಹಾಲದಿಂದ 101 ಸೊಂಬು ತೀರ್ಥ ತಗೊಂಬರಲಿ, ನನ್ನ ಮಜ್ಜಿನಕ್ಕೆ ನಾನು ತಗೊಳ್ತೀನಿ ಮಕ್ಕಳ, ಇದು ಚಿಂತೆ ಮಾಡಬೇಡಿ ಅಂತ ಹೇಳಿ ಅವನಿಗೆ ವರ ಕೊಟ್ಟಂತೆ ಮಾಡಿಸ್ತಾರೆ ಸ್ವಾಮಿ. ಇದು ತಲತಲಂತ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ವಸ್ತೇನಲ್ಲ. ಮಾದಪ್ಪರು ಯಾವಾಗ ಇಲ್ಲಿ ಬಂದು ಉದ್ಭವ ಹಾಲು ಆ ಕಾಲದಿಂದ ನಡೆದು ಬಂದಿದ್ದು. ಮಾದಪ್ಪರು ಒಂದೊಂದು ಕಡೆಯಿಂದ ಪಾವಾಡ ಮಾಡ್ಕೊಂಡು ಬಂದಿದ್ದಾರೆ ಅವರು. ಆವಾಗ ಈ ಪಾವಾಡದಲ್ಲಿ ನೋಡಿ ಸಮಿತಿ ರೀತಿ ಇದು ನಡ್ಕೊಂಡು ಬಂದಿದೆ. ಯಾರು? ಇದು ಬೇಡಗಂಪನ ಹೆಣ್ಣು ಮಕ್ಕಳು ಮಾತ್ರ. ಅದು 10 ವರ್ಷದ ಒಳಗಿರಬೇಕು. 10 ವರ್ಷದ ಮೇಲಿಲ್ಲ, ಚಿಕ್ಕ ಮಕ್ಕಳು ಅವರ ಒಳಗಿರಬೇಕು. 9, 10ರಿಂದ ಒಳಗೆ, ಅದರಿಂದ ಮೇಲೆ ಕೊಟ್ಟವ್ರು ತರಂಗಿಲ್ಲ. ಹೌದು, ಇದು ಬೇಡಗಂಪನ ಮಕ್ಕಳೇ ತರಬೇಕು, ಯಾರೂ ಇಲ್ಲ. ಅದು ಮಾದಪ್ಪರು ಆವಾಗ ಕೊಟ್ಟಿರೋ ಬರ ಅದೇ ರೀತಿ ಸ್ವಾಮಿ. ಇದು ಆಗಲಿಂದ ಇದು ನಡ್ಕೊಂಡು ಬಂದ್ಗಳೇ ಇದೆ ಸ್ವಾಮಿ, ಯಾವಾಗೂ ನಿಲ್ಲೋದಿಲ್ಲ. ತಳತಳಾಂತರದಿಂದ ನಡ್ಕೊಂಡು ಬರ್ತದೆ, ಇನ್ನು ಮುಂದೇನೂ ನಡೀತದೆ. ಅಲ್ಲೇ ಆ ಪ್ರಸಾದ ನೀರು ಇಲ್ಲ ಅಂದಾಗ ಈಗ 3 ದಿವಸ ಅದೇನೋ ಮಾಯವಾಗಿ ಮಳೆ ಊದಿ ಹಳ್ಳ ಬಂದ್ಬಿಡ್ತದೆ ಸ್ವಾಮಿ. ನೀರು ಇರಲಿಲ್ಲ ಸ್ವಾಮಿ. ಈಗ 3 ದಿವಸದಿಂದ ಈಚೆಗೆ ಮಾಯವಾಗಿ ಮಳೆ ಊದಿ ಹಳ್ಳ ಬಂದಿದೆ ಸ್ವಾಮಿ. ನೀರು ಹರಿತಾ ಇದೆ, ಆನಂದವಾಗಿ ಹರಿತಾ ಇದೆ. ಅದು ಮಾದಪ್ಪನು ಪಾವಾಡ ಸ್ವಾಮಿ. ನಾವು ಹೇಳಕ್ಕೆ ಹೋದ್ರೆ ಮೈಯೆಲ್ಲ ಜುಮ್ ಅಂತಾರೆ. ಮತ್ತೆ ಇಲ್ಲಿಗೆ ಅಲ್ಲರ್ಗಿನ ಅಲ್ಲಿನ ತಂದ ನಂತರ ಇಲ್ಲೆಲ್ಲ ಹೊಟ್ಟೆ ಇಟ್ಟು ಪೂಜೆ ಮಾಡಿ ಇಲ್ಲಿ ಒಟ್ಟಿಗೆ ಇಟ್ಟು ಇಲ್ಲಿ ಬುದ್ಧಿಯವರು ಬರ್ತಾರೆ ಸಾಲೂರು ಮಠದಿಂದ. ಮತ್ತು ಇಲ್ಲಿ ದೇವಸ್ಥಾನದಿಂದ ಸತ್ತಿಗೆ ಸೂರಿಪನೆ ಅದೆಲ್ಲ ತಗೊಂಡು ಇಲ್ಲಿ ಪಾವಾಡ ಆಗ್ತದೆ, ಕತ್ತಿ ಪಾವಾಡ ಅಂತ. ಅದು ಇಲ್ಲಿ ಬಂದು ಆ ದೇವರಿಗೆ ಎಲ್ಲ ಕತ್ತಿ ಪಾವಾಡ ಮಾಡಿ ಇಲ್ಲಿಂದ ಪೂಜೆ ಮಾಡಿ ಇಲ್ಲಿಂದ ತಗೊಂಡು ಹೋಗ್ತಾರೆ ಸ್ವಾಮಿ ಮಾದಪ್ಪನ ತೀರ್ಥ. ಇದು ಕತ್ತಿ ಪಾವಾಡ ಅಂತಂದರೆ ಆವಾಗಿಂದ ನಡೆದುಕೊಂಡಿದ್ದು. ಇದು ಕತ್ತಿ ಪಾವಾಡ ಮಾಡಿ ಅವ್ರ ಮೇಲೆ ಮಾಕ ಹೇಳಿ ಅವ್ರ ಮೇಲೆ ಕಾಯಿ ಹೊಡೆದು ಮಂತಂದವ್ರು ಮಾತ್ರ. ಅದು ಇವರು ಊದ್ಮಲೆ ಪಾಲವ್ರು ಮಾತ್ರ ಅದು ಮಾಡ್ಕೊಂಬಂದಿದ್ರು. ಒಳೆಯಿಂದ ನೀರು ತರ್ತಾರೆ ಅವರು. ಇದು ಕತ್ತಿ ಪಾವಾಡನೂ ಮಾಡ್ತಾರೆ ಯಾರು, ಊದ್ಮಲೆ ಪಾಲವ್ರು ಕಾವೇರಿ. ಆವಾಗ ತಗೊಂಬಂದು ದೇವ್ರಿಗೆ ಮಾದಪ್ಪನಿಗೆ ಅವ್ರು ಒಪ್ಪಿಸ್ತಾರೆ. ಆಮೇಲೆ ಅವ್ರಿಗೆ ಸತ್ತಿಗೆನೂ ಎತ್ತೋ ಅಧಿಕಾರ ಇದೆ. ಯಾರು ಊದ್ಮಲೆ ಪಾಲನವ್ರಿಗೆ ಸತ್ತಿಗೆ ಎತ್ತೋದು. ಇನ್ನು ಮೊನ್ನೆ ಪಾಲನವರು ನಂದಿ ಗಂಬ ಎತ್ತೋದು. ಇದು ಆವಾಗಿಂದ ನಡ್ಕೊಂಬಂದಿದ್ರು. ಅಂದರೆ ಇಲ್ಲಿಗೆ ಎಷ್ಟು ಒಂದು 7 ಗಂಟೆ ಆಗಿರ್ಬೋದಾ? ಇವಾಗ 7 ಗಂಟೆ ಆಗಿದೆ. ಇಷ್ಟು ವರ್ಷನೂ ಸ್ವಲ್ಪ ಲೇಟ್ ಆಗ್ತಿತ್ತು, ಇವಾಗ ಬೇಗ ಬಂದ್ಬಿಟ್ಟಿದೆ. ಯಾಕಂದರೆ ಬಸ್ನಲ್ಲಿ ಹೋಗಿ ಮಕ್ಕಳು ಬೇಗ, ಯಾಕಂದರೆ ಇವಾಗೆಲ್ಲ ಗಲಾಟೆ ಟೈಮ್ ಅಲ್ವಾ, ಕಾಡಿನಲ್ಲಿ ಫಾರೆಸ್ಟ್ನವರು ಸಪೋರ್ಟ್ ಮಾಡಿ ಅಲ್ಲಿ ಲೈಟ್ ಗೀಟೆಲ್ಲ ಕೊಟ್ಟು ಅಲ್ಲಿಂದ ಬೇಗ ಕರ್ಕೊಂಬಂದಿದ್ದಾರೆ. ಈ ಕತ್ತಿ ಪಾವಾಡದ ಹಳ್ಳದಿಂದ ದೇವಾಲಯಕ್ಕೆ ಎಷ್ಟೊತ್ತು ಹೋಗುತ್ತೆ? ದೇವಾಲಯಕ್ಕೆ ಸಮಯ 9, 10ರಿಂದ ಮೇಲೆ 11 ಗಂಟೆಗೆ ಮೇಲೆ ಅಲ್ಲಿಂದ ಬುದ್ಧಿಯವರು ದೇವರೆಲ್ಲ ಬರಬೇಕಲ್ಲ. ಶರಣರು ಬರ್ತಾರೆ. ಅಲ್ಲಿ ಪೂಜೆ ಆಗ್ಬೇಕು ಸ್ವಾಮಿ. ದೇವಸ್ಥಾನದಲ್ಲಿ ಪೂಜೆ ಆದ ಅನಂತರ ದೇವ್ರು ಇಲ್ಲಿಗೆ ಬರ್ತಾರೆ ಸ್ವಾಮಿ. ಅಲ್ಲಿಗೆಲ್ಲ ಎಲ್ಲ ಕತ್ತಿ ಪಾವಾಡ ಮಾಡೋಕ್ಕೆಲ್ಲ ಅಲ್ಲಿಂದ ರೆಡಿ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಬಂದು ಕತ್ತಿ ಪಾವಾಡ ಆದಮೇಲೆ ದೇವರಿಗೆಲ್ಲ ಹಾಲರ್ಬಿ ಪೂಜೆ ಮಾಡಿ ಇಲ್ಲಿಂದ ತಗೊಂಡು ಹೋಗ್ತಾರೆ. ದೇವ್ರು ತಗೊಂಡು ಈ ಒಂದು ಹಾಲರ್ಬಿ ಉತ್ಸವದ ಬಗ್ಗೆ ಮಾಹಿತಿ ಇರಲಿಲ್ಲ, ಹಾಗೆ ಈ ಒಂದು ಮಾಹಿತಿನ ಕೊಟ್ಟಿದ್ದೀರಾ. ಒಳ್ಳೆಯದಾಗಿ ಮನೆ ಮಾದೇಶ್ವರ ಆರೋಗ್ಯ, ಆಯುಷು, ಸಕಲ ಸಂಪನ್ನ ಪ್ರತಿಯೊಂದು ಕೂಡ ಕರುಣಿಸಿ ಅಂತ ಹೇಳ್ತಾ ಇದೀನಿ. ಆಗಲಿ ಸ್ವಾಮಿ. ನೋಡ್ತಕ್ಕಂಥ ವಿಡಿಯೋ ನೋಡ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮಾದೇಶ್ವರ ಒಳ್ಳೇದ್ ಮಾಡ್ಲಿ. ಒಳ್ಳೇದು ಮಾಡಿ. ಜೈ ಮಹದೇಶ್ವರ.